ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಅವರ ಆದರ್ಶ ಅವರ ತತ್ವಗಳ ಬಗ್ಗೆ ಹೇಳೋದಾದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. ಹಿಂದುಳಿದ ವರ್ಗಗಳ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥ ಸಿದ್ದರಾಮಯ್ಯ ತಮ್ಮ ಅಧಿಕಾರದ ಕಟ್ಟಕಡೆಯ ದಿನ ಈಗ ಹೊರಡಿಸಿರುವಂಥ ಒಂದು ಆದೇಶ, ಅದರಲ್ಲೂ ಸ್ವಜಾತಿ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರುವಂಥ ಬೃಹತ್ ಅನುದಾನ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಹಾಗಾದರೆ ಸಿದ್ದರಾಮಯ್ಯನವರ ಆ ಕಟ್ಟಕಡೆಯ ಆದೇಶ ಏನಾಗಿತ್ತು ನೋಡೋಣ ಬನ್ನಿ. ಈ ರೀತಿಯ ಸಣ್ಣತನದ ನಡೆಯನ್ನು ಯಾಕೆ ನಡ್ಕೊಂಡ್ರು, ಇದನ್ನು ತಕ್ಷಣ ಸರಿಪಡಿಸಬೇಕು. ಹೆಚ್ಚಿನ ಅನುದಾನವನ್ನು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ನಿಮ್ಮ ಜಾತ್ಯಾತೀತತೆ ಅಂದ್ರೆ ಇದೇನಾ? ಅಹಿಂದಾದೊಳಗೆ ಒಂದು ಜಾತಿ ಮಾತ್ರ ಇದೆಯಾ? ಹಿಂದುಳಿದ ವರ್ಗಗಳ ಕಲ್ಯಾಣವೋ ಅಥವಾ ಸ್ವಜಾತಿಯ ಉದ್ಧಾರವೋ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದು ಪ್ರಜಾಪ್ರಭುತ್ವದ ಮೂಲ ಮಂತ್ರ. ಅದರಲ್ಲೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉದ್ದೇಶವೇ ಸಮಾಜದ ಕಟ್ಟಕಡೆಯ ಅಂಚಿನಲ್ಲಿರುವ ಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರುವುದು. ಆದರೆ ಇತ್ತೀಚೆಗೆ ಈ ಇಲಾಖೆಯ ಅನುದಾನ ಹಂಚಿಕೆಯಲ್ಲಿ ನಡೆದಿರುವ ಬೆಳವಣಿಗೆಗಳು ಈ ಇಲಾಖೆ ಕೇವಲ ಒಂದು ನಿರ್ದಿಷ್ಟ ಸಮುದಾಯದ ಏಳಿಗೆಗಷ್ಟೇ ಸೀಮಿತವಾಗ್ತಿದೆಯಾ ಎಂಬ ಗಂಭೀರ ಪ್ರಶ್ನೆಯನ್ನ ಹುಟ್ಟುಹಾಕಿವೆ. ಒಂದು ಸರ್ಕಾರ ಅಧಿಕಾರದಿಂದ ನಿರ್ಗಮಿಸುವ ಅಥವಾ ನಾಯಕತ್ವ ಬದಲಾವಣೆಯಾಗುವ ಸಂಕ್ರಮಣ ಕಾಲದಲ್ಲಿ ಅತ್ಯಂತ ತರಾತುರಿಯಲ್ಲಿ ಕೈಗೊಳ್ಳುವ ನಿರ್ಧಾರಗಳು ಯಾವಾಗಲೂ ಅನುಮಾನದ ಕಣ್ಣೋಟಕ್ಕೆ ಗುರಿಯಾಗುತ್ತವೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೇವಲ ಒಂದು ದಿನ ಬಾಕಿ ಇರುವಾಗ ಆರ್ಥಿಕ ಇಲಾಖೆಯ ಮೂಲಕ 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿರೋದು ಚರ್ಚೆ ಹುಟ್ಟುಹಾಕಿದೆ. ಅಹಿಂದ ವರ್ಗದ ಚಾಂಪಿಯನ್ ಸಿದ್ದರಾಮಯ್ಯ ಸಮಸಮಾಜದ ಮಾತುಗಳನ್ನಾಡ್ತಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲಾ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಕನಸು ಬಿತ್ತುತ್ತಾರೆ. ಆದರೆ ಅವರು ಬಿತ್ತುತ್ತಿರುವ ಕನಸನ್ನ ಅವರೇ ಸಾಕಾರಗೊಳಿಸುವಲ್ಲಿ ಎಡವಿದ್ರೆ ಎಂಬ ಅನುಮಾನಗಳು ಹುಟ್ಟುತ್ತಿವೆ. ಅನುದಾನ ಹಂಚಿಕೆಯಲ್ಲೂ ಭೇದ ಭಾವ ತಾರತಮ್ಯ ಎಸಗಿದ ಮತ್ತೊಂದು ಮುಖ ಹೊರಬಿದ್ದಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ 136 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿತ್ತು. ಇದು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ 1000ಕ್ಕೂ ಹೆಚ್ಚು ಜಾತಿಗಳಿಗೆ ತಲುಪಬೇಕಾದ ಹಕ್ಕು. ಆದರೆ ವಾಸ್ತವದಲ್ಲಿ ನಡೆದಿರೋದೇ ಬೇರೆ. ಬಜೆಟ್ನಲ್ಲಿ ಮೀಸಲಿಟ್ಟ ಹಣದ ಬರೋಬ್ಬರಿ 57% ಪಾಲನ್ನ ಕೇವಲ 3ರಿಂದ 4 ಸಮುದಾಯಗಳಿಗೆ ಸೀಮಿತಗೊಳಿಸಿರೋದು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ನಡೆದಿರುವ ದೊಡ್ಡ ಎಡವಟ್ಟು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆದೇಶದಲ್ಲಿ ಮಂಜೂರಾದ 155 ಸಂಸ್ಥೆಗಳ ಪೈಕಿ 89 ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿರುವುದು ಇಲಾಖೆಯ ತಾರತಮ್ಯ ನೀತಿಗೆ ಹಿಡಿದ ಕನ್ನಡಿಯಾಗಿದೆ. ಇನ್ನು ಟಿ ನರಸೀಪುರದಂತಹ ಒಂದೇ ತಾಲೂಕಿಗೆ 13 ಸಮುದಾಯ ಭವನಗಳನ್ನು ಮಂಜೂರು ಮಾಡಲಾಗಿದೆ. ಗದಗದಲ್ಲಿರುವ ನಿರ್ದಿಷ್ಟ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ರೂಪಾಯಿಗಳ ಅನುದಾನ ನೀಡಿರೋದು ಈ ಹಂಚಿಕೆಯ ಹಿಂದೆ ಕಲ್ಯಾಣದ ದೃಷ್ಟಿಕೋನಕ್ಕಿಂತ ಹೆಚ್ಚಾಗಿ ರಾಜಕೀಯ ಪ್ರೇರಿತ ಕೃಪೆ ಇದೆಯೋ ಎಂಬ ಅನುಮಾನ ಶುರುವಾಗಿದೆ. ಈ ರೀತಿಯ ಸಣ್ಣತನದ ನಡೆಯನ್ನು ಯಾಕೆ ನಡ್ಕೊಂಡ್ರು ಇದು ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇದನ್ನು ತಕ್ಷಣ ಸರಿಪಡಿಸಬೇಕು. ಇದು ಯಾರಿಗೆ ಅನವಶ್ಯಕವಾಗಿ ಕೊಡಲಾಗಿದೆ. ಈಗ ಇವ್ರಿಗೆ ಯಾಕೆ ಕೊಡಬೇಕಾಗಿತ್ತು? ರಾಕೇಶ್ ಅವರ ಹೆಸರಿನಲ್ಲಿದ್ದದ್ದು ಅವರ ಮಗ ಅನ್ನೋ ಕಾರಣಕ್ಕೆ ಕೊಟ್ರ? ಸೊ ಇವೆಲ್ಲವೂ ಸರಿಯಾದ ಕ್ರಮಗಳಲ್ಲ. ಕುರುಬ ಸಮುದಾಯಕ್ಕೆ ಕೊಟ್ಟಿರೋದು ಯಾಕೆ ಅಂತ ಕೇಳಲ್ಲ, ಉಳಿದವರಿಗೆ ಯಾಕೆ ಕೊಡಲಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಿಮ್ಮ ಜಾತ್ಯಾತೀತತೆ ಅಂದ್ರೆ ಇದೇನಾ? ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಜಾತ್ಯಾತೀತ ನೀತಿನಾ? ಅಹಿಂದಾದೊಳಗೆ ಒಂದು ಜಾತಿ ಮಾತ್ರ ಇದೆಯಾ? ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ 1000ಕ್ಕೂ ಹೆಚ್ಚು ಜಾತಿಗಳಿವೆ. ಕೇವಲ ಪ್ರವರ್ಗ 1ರ ಅಡಿಯಲ್ಲೇ 147 ಜಾತಿಗಳಿರುವಾಗ ಉಳಿದ ಸಮುದಾಯಗಳ ಪಾಡೇನು? ಮಡಿವಾಳ, ಸವಿತಾ ಸಮಾಜ, ಹೆಳವ ಸೇರಿದಂತೆ ಅನೇಕ ಸಮುದಾಯಗಳು ತಮ್ಮ ಅಸ್ತಿತ್ವ ಮತ್ತು ಅಭಿವೃದ್ಧಿಗಾಗಿ ಹೋರಾಡ್ತಿವೆ. ಇವುಗಳಿಗೆ ಸಿಗಬೇಕಾದ ಹಕ್ಕುಗಳು ನಿರ್ದಿಷ್ಟ ಸಮುದಾಯಗಳ ಪಾಲಾಗುತ್ತಿದ್ರೆ ಈಡಿಗ, ಕುಂಬಾರ ಸೇರಿದಂತೆ ಅನೇಕ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಸಮುದಾಯಗಳ ಅಭಿವೃದ್ಧಿಗೆ ಗಮನ ನೀಡಬೇಕಿದೆ. ಹಿಂದುಳಿದ ವರ್ಗಗಳ ಇಲಾಖೆ ತಾನೇ ರಚಿಸಿಕೊಂಡ ಸಾಮಾಜಿಕ ನ್ಯಾಯದ ತತ್ವಕ್ಕೆ ತಾನೇ ಅಪಚಾರವೆಸಗಿದಂತಲ್ವೇ? ಹೀಗಾಗಿ ಎಲ್ಲಾ ಸಮುದಾಯಗಳನ್ನ ಸಮನಾಗಿ ಕಾಣಬೇಕು, ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಬ್ರಹ್ಮಶ್ರೀ ನಾರಾಯಣ ಗುರುಶಕ್ತಿ ಪೀಠದ ಪ್ರಣವಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸುಮಾರು ಈ 71 ಕೋಟಿಯಲ್ಲಿ ಹೆಚ್ಚಿನ 60ರಿಂದ 70% ಹೆಚ್ಚಿನ ಅನುದಾನವನ್ನು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಆದರೆ ಹಿಂದುಳಿದ ವರ್ಗದಲ್ಲಿ ಕುರುಬ ಸಮುದಾಯ ಅಷ್ಟೇ ಅಲ್ಲ, ಈಡಿಗ ಸಮುದಾಯ ಇದೆ,
ಕುಂಬಾರ ಸಮುದಾಯ ಇದೆ, ವಿಶ್ವಕರ್ಮ ಸಮುದಾಯ ಇದೆ, ನೇಕಾರ ಸಮುದಾಯ ಇದೆ, ತಿಗಳ ಸಮುದಾಯ ಇದೆ, ಇಂದ ಶಿವಸಿಂಬಿ ಸಮುದಾಯ ಇದೆ, ಹಲವಾರು ಸಮುದಾಯಗಳು 104 ಜಾತಿ ಹಿಂದುಳಿದ ವರ್ಗದಲ್ಲಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು ಇಟ್ಸ್ ಬೇಸ್ಡ್ ಆನ್ ದರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ನಮಗಿದೆ, ಅದನ್ನು ನಾವು ಮಾಡ್ತೀವಿ. ಸರ್ಕಾರದ ಅನುದಾನ ಹಂಚಿಕೆಯು ಅರ್ಹತೆ ಮತ್ತು ಅಗತ್ಯತೆಯನ್ನ ಆಧರಿಸಿರಬೇಕೇ ಹೊರತು ಪ್ರಭಾವ ಮತ್ತು ಜಾತಿಯ ಬಲವನ್ನ ಆಧರಿಸಿರಬಾರದು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇನ್ನು ಮುಂದೆ ಕೇವಲ ಒಂದು ಸಮುದಾಯದ ಖಜಾನೆಯಾಗದೆ ಹೆಸರಿನಲ್ಲಿರುವಂತೆ ನಿಜಕ್ಕೂ ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಕೆಲಸ ಮಾಡಲಿದೆಯೇ ಅಥವಾ ರಾಜಕೀಯ ಅಧಿಕಾರದ ಆಟಕ್ಕೆ ಇಲಾಖೆಯ ಬಜೆಟ್ ಬಳಕೆ ಆಗುತ್ತದೆಯೇ? ಈ ತರಾತುರಿಯ ಆದೇಶಗಳ ಹಿಂದಿರುವ ಅಂತರಂಗವನ್ನ ಸರ್ಕಾರವೇ ಬಹಿರಂಗಪಡಿಸಬೇಕಿದೆ. ಬಿಡುಗಡೆ ಆಗಿರುವಂತಹ ಅನುದಾನದ ಪೈಕಿಯೂ ಕೂಡ 60% ಒಂದೇ ಸಮುದಾಯಕ್ಕೆ ಅಂದರೆ ಒಂದೇ ಜಾತಿಗೆ ಸೇರಿದಂತಹ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹಿಂದುಳಿದ ಜಾತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ. ಹಿಂದುಳಿದ ವರ್ಗ ಅಂತಂದರೆ ಅದು ಕೇವಲ ಕುರುಬ ಸಮುದಾಯ ಮಾತ್ರವಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಜಾತಿಗಳು, ಹಲವಾರು ಸಮುದಾಯಗಳು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಡಿಯಲ್ಲೇ ಬರುತ್ತೆ. ಆದರೆ ಸರ್ಕಾರ ಯಾಕೋ ಕೇವಲ ಒಂದು ಜಾತಿಯನ್ನು ಮಾತ್ರ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಗಮನಿಸಿದಂತೆ ಕಾಣಿಸ್ತಾ ಇದೆ. ಬರೋಬ್ಬರಿ 89 ಕುರುಬ ಸಮುದಾಯಕ್ಕೆ ಸೇರಿದಂತಹ ಸಂಘ ಸಂಸ್ಥೆಗಳಿಗೆ ಸರ್ಕಾರ 71 ಕೋಟಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಇನ್ನುಳಿದಂತೆ ಕೇವಲ 2-3 ಜಾತಿಗಳಿಗೆ ಸಂಬಂಧಪಟ್ಟಂತಹ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಇದೀಗ ಬಹಳ ಆಶ್ಚರ್ಯಕರ ಮತ್ತು ಪ್ರಶ್ನೆಗಳನ್ನ ಮೂಡ್ತಾ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.